ಮಲೆನಾಡಿನಲ್ಲಿ ಅವಾಂತರಗಳನ್ನೇ ಸೃಷ್ಟಿ ಮಾಡಿರೋ ಚಂಡಮಾರುತ ತನ್ನ ರೂಟ್ ಮ್ಯಾಪ್ನ ಚೇಂಜ್ ಮಾಡಿಬಿಟ್ಟಿದೆ. ಕರ್ನಾಟಕದ ಹಲವೆಡೆ ಭಾರೀ ಮಳೆಯ ಎಚ್ಚರಿಕೆ ನೀಡಲಾಗಿದೆ. ಕೆಲ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಫೆಂಗಲ್ ತಮಿಳುನಾಡು ಜನರನ್ನ ಬೆಚ್ಚಿ ಬೀಳಿಸಿದೆ. ಭಯಾನಕ ಚಂಡಮಾರುತ ಕೃಷ್ಣಗಿರಿಯನ್ನ ನಲುಗಿಸಿಬಿಟ್ಟಿದೆ. ಊರೂರೇ ಮುಳುಗಿ ಹೋಗಿದೆ. ಜಲಾಶಯಗಳು ರೌದ್ರ ರೂಪ ತಾಳಿವೆ. ವಾಹನಗಳು ನೀರಲ್ಲಿ ತೇಲಿ ಬರ್ತಿವೆ. ಮಾರ್ಗ ಬದಲಿಸಿದ ಫೆಂಗಲ್ ಚಂಡಮಾರುತ. ಅರಬ್ಬಿ ಸಮುದ್ರದತ್ತ ದಾಂಗುಡಿ ಇಟ್ಟ ಫೆಂಗಲ್. ರಣಚಂಡಿ ಚಂಡಮಾರುತ ಮಾರ್ಗ ಬದಲಿಸುತ್ತಿದೆ. ಬಂಗಾಳ ಕೊಲ್ಲಿಗಿಂದ ಅರಬ್ಬಿ ಸಮುದ್ರದತ್ತ ಫೆಂಗಲ್ ಚಂಡಮಾರುತ ದಾಪುಗಾಲಿಡ್ತಾ ಇದೆ. ಕರ್ನಾಟಕದ ಹಲವೆಡೆ 2 ದಿನ ಭಾರೀ ಮಳೆಯಾಗುವ ಎಚ್ಚರಿಕೆ ನೀಡಲಾಗಿದೆ. ಹೀಗಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆ ಘೋಷಿಸಲಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆ. ಯಾವ್ಯಾವ ಜಿಲ್ಲೆ? ಮಂಡ್ಯ ಜಿಲ್ಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇವತ್ತು ಜಿಲ್ಲೆಯ ಎಲ್ಲ ಶಾಲೆಗಳಿಗೆ ಹಾಗೂ ದ್ವಿತೀಯ PU ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಮೈಸೂರು ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜು ಅಂಗನವಾಡಿಗಳಿಗೆ ರಜೆ ನೀಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಅಂಗನವಾಡಿಗಳಿಗೆ ರಜೆ ಘೋಷಿಸಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಅಂಗನವಾಡಿಗಿಂತ ಪದವಿ ಪೂರ್ವ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಗನವಾಡಿಗಿಂತ ಹಿಡಿದು ದ್ವಿತೀಯ PU ಕಾಲೇಜಿಗೆ ರಜೆ ನೀಡಿ ಆದೇಶಿಸಲಾಗಿದೆ. ಕೊಡಗಿನಲ್ಲೂ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ. ರಾಮನಗರ ಜಿಲ್ಲೆಯಲ್ಲೂ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಇದಿಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರ, ಚಾಮರಾಜನಗರ ಜಿಲ್ಲೆಗಳಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಜನರು ಯಾವುದಕ್ಕೂ ಮನೆಯಿಂದ ಹೊರಬರುವ ಮುನ್ನ ಯೋಚಿಸುವುದು ಒಳ್ಳೆಯದು. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಫೆಂಗಲ್ ಚಂಡಮಾರುತ ಎಫೆಕ್ಟ್ ರಾಜ್ಯದ ಕರಾವಳಿಗೂ ತಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಆಳ ಸಮುದ್ರಕ್ಕೆ ತೆರಳಿದ ಬೋಟ್ಗಳು ದಡಕ್ಕೆ ವಾಪಸ್ಸಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬಂಗಾಳಕೊಲ್ಲಿಯಲ್ಲಿ ಎದ್ದಿರೋ ಫೆಂಗಲ್ ಚಂಡಮಾರುತ ಅರಬ್ಬಿ ಸಮುದ್ರದತ್ತ ಅಪ್ಪಳಿಸುತ್ತಿದೆ. ರಾಜ್ಯದ ಕರಾವಳಿಯ ಜಿಲ್ಲೆಗಳಲ್ಲೂ ರಣಚಂಡಿಯ ಎಫೆಕ್ಟ್ ತಟ್ಟಿದೆ. ಕಡಲ ನಗರಿ ಮಂಗಳೂರಿನಲ್ಲಿ ಭಾರೀ ಮಳೆಯಾಗ್ತಿದೆ. ಮಂಗಳೂರಲ್ಲಿ ರಸ್ತೆಗಳು ಜಲಾವೃತ. ವರುಣಾರ್ಭಟಕ್ಕೆ ಮಂಗಳೂರು ನಗರದ ಹಲವೆಡೆ ರಸ್ತೆಗಳು ಜಲಾವೃತವಾಗಿವೆ. ನಗರದ ಕೊಟ್ಟಾರ ಚೌಕಿಯಲ್ಲಿ ರಸ್ತೆ ಜಲಮಯವಾಗಿದೆ. ಏಕಾಏಕಿ ಸುರಿದ ಮಳೆಗೆ ರಾಜಕಾಲುವೆ ಭರ್ತಿಯಾಗಿ ರಸ್ತೆ ಮೇಲೆ ನೀರು ಹರಿದಿದೆ. ಮಂಗಳೂರಿನಲ್ಲಿ ಕಡಲು ಪ್ರಕ್ಷುಬ್ಧಗೊಂಡಿದೆ. ಅಲೆಗಳು ಅಬ್ಬರಿಸುತ್ತಿವೆ. ಆಳ ಸಮುದ್ರಕ್ಕೆ ತೆರಳಿದ ಬೋಟ್ಗಳು ಮಂಗಳೂರು ಬಂದರಿಗೆ ಹಿಂದಿರುಗಿ ಲಂಗರು ಹಾಕಿವೆ. ನಾನೀಗ ಮಂಗಳೂರಿನ ಬಂದರ್ನಲ್ಲಿದ್ದೇನೆ. ಇಲ್ಲಿ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಸಾವಿರಾರು ಬೋಟ್ಗಳು ಲಂಗರು ಹಾಕಿರುವಂಥದ್ದು. ಅಂದರೆ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜಾಸ್ತಿ ಆಗಿದೆ. ಹೀಗಾಗಿ ಅಪಾಯ ಎನ್ನುವಂತಹ ದೃಷ್ಟಿಯಲ್ಲಿ ಸಾಕಷ್ಟು ಬೋಟ್ಗಳು ಮಂಗಳೂರಿನ ದಕ್ಕೆಯಲ್ಲಿ ಲಂಗರು ಹಾಕಿರುವಂಥದ್ದು. ಇನ್ನು ಮೀನುಗಾರಿಕಾ ಇಲಾಖೆಯಿಂದ ಸಮುದ್ರಕ್ಕೆ ತೆರಳದಂತೆ ಮೀನುಗಾರರಿಗೆ ಸೂಚನೆ ನೀಡಲಾಗಿದೆ. ಡಿಸೆಂಬರ್ 6ರವರೆಗೆ ಯಾವುದೇ ರೀತಿಯ ಮೀನುಗಾರಿಕೆ ನಡೆಸದಂತೆ ಎಚ್ಚರಿಸಿದೆ. ತಗ್ಗು ಪ್ರದೇಶ, ಕೆರೆ, ನದಿ ತೀರ, ಸಮುದ್ರ ತೀರಕ್ಕೆ ತೆರಳದಂತೆ ಸೂಚನೆ ನೀಡಲಾಗಿದೆ. ಹೌದು, ಇದು ಸರ್ಕಾರದಿಂದ ಸೂಚನೆ ಬಂದಿದೆ. ಯಾಕೆಂತ ಹೇಳಿದ್ರೆ ಈಗ ಫೆಂಗಲ್ ಅನ್ನುವ ಒಂದು ಚಂಡಮಾರುತದ ಎಫೆಕ್ಟ್ ಈ ಭಾಗದಲ್ಲೂ ಬರಬಹುದು ಅನ್ನೋದು. ಆ ಕಾರಣಕ್ಕಾಗಿ ಸಮುದ್ರದಿಂದ ಎಲ್ಲ ಬೋಟ್ಗಳನ್ನು ಬದಿಗೆ ದಡಕ್ಕೆ ಹತ್ತಿರ ಇರುವ ಯಾವುದೇ ದಡಕ್ಕೂ ಹೋಗಬಹುದು ಅಂತೇಳಿ ಆದೇಶ ಆಗಿದೆ. ಅದಕ್ಕೋಸ್ಕರ ಹೆಚ್ಚಾಗಿ ಬರ್ತಾ ಇದೆ. ಅಂದರೆ ಮುಂಚೆನೇ ನಷ್ಟದಲ್ಲಿದ್ದಂಥದ್ದು. ಅಂದರೆ ಸಹಜವಾಗಿ ನಾವು ಡಿಸೆಂಬರ್
ಡಿಸೆಂಬರ್ ಮತ್ತು ಜನವರಿಯಲ್ಲಿ ಹೆಚ್ಚಿನ ಅಂಶ ನಮಗೆ ನಷ್ಟ ಇರುವಂಥದ್ದು. ಆದರೂ ಅಲ್ಪ ಸ್ವಲ್ಪವಾಗಿ ಕೆಲವೊಂದು ಬೋಟುಗಳು ಒಂದು 20-30% ಬೋಟುಗಳಿಗೆ ಮೀನು ಆಗ್ತಾ ಇತ್ತು, ಅದು ಕೂಡ ಈಗ ನಷ್ಟ ಹೊಂದುವಂಥ ಸ್ಥಿತಿ ಬಂದಿದೆ. ಇನ್ನು ಇವತ್ತು ಕೂಡ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಂಗನವಾಡಿಯಿಂದ ದ್ವಿತೀಯ PUC-ವರೆಗೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಮುಳ್ಳೈ ಮುಗಿಲನ್ ಆದೇಶ ಹೊರಡಿಸಿದ್ದಾರೆ. ಮೊದಲೇ ಕಡಲು ಪ್ರಕ್ಷುಬ್ಧಗೊಂಡಿದೆ, ವರುಣ ಆರ್ಭಟಿಸುತ್ತಿದ್ದಾನೆ. ಆದಷ್ಟು ಜನ ಮನೆಯಲ್ಲಿರೋದೇ ಒಳ್ಳೆಯದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ತಮಿಳುನಾಡಿನಲ್ಲಿ ಅವಾಂತರಗಳನ್ನೇ ಸೃಷ್ಟಿ ಮಾಡಿರೋ ಚಂಡಮಾರುತ ತನ್ನ ರೂಟ್ ಮ್ಯಾಪ್ನ ಚೇಂಜ್ ಮಾಡಿಬಿಟ್ಟಿದೆ. ಕರ್ನಾಟಕದ ಹಲವೆಡೆ ಭಾರೀ ಮಳೆಯ ಎಚ್ಚರಿಕೆ ನೀಡಲಾಗಿದೆ. ಕೆಲ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಫೆಂಗಲ್ ತಮಿಳುನಾಡು ಜನರನ್ನ ಬೆಚ್ಚಿ ಬೀಳಿಸಿದೆ. ಭಯಾನಕ ಚಂಡಮಾರುತ ಕೃಷ್ಣಗಿರಿಯನ್ನ ನಲುಗಿಸಿಬಿಟ್ಟಿದೆ. ಊರೂರೇ ಮುಳುಗಿ ಹೋಗಿದೆ. ಜಲಾಶಯಗಳು ರೌದ್ರ ರೂಪ ತಾಳಿವೆ. ವಾಹನಗಳು ನೀರಲ್ಲಿ ತೇಲಿ ಬರ್ತಿವೆ. ಮಾರ್ಗ ಬದಲಿಸಿದ ಫೆಂಗಲ್ ಚಂಡಮಾರುತ. ಅರಬ್ಬಿ ಸಮುದ್ರದತ್ತ ದಾಂಗುಡಿ ಇಟ್ಟ ಫೆಂಗಲ್. ರಣಚಂಡಿ ಚಂಡಮಾರುತ ಮಾರ್ಗ ಬದಲಿಸುತ್ತಿದೆ. ಬಂಗಾಳ ಕೊಲ್ಲಿಗಿಂದ ಅರಬ್ಬಿ ಸಮುದ್ರದತ್ತ ಫೆಂಗಲ್ ಚಂಡಮಾರುತ ದಾಪುಗಾಲಿಡ್ತಾ ಇದೆ. ಕರ್ನಾಟಕದ ಹಲವೆಡೆ 2 ದಿನ ಭಾರೀ ಮಳೆಯಾಗುವ ಎಚ್ಚರಿಕೆ ನೀಡಲಾಗಿದೆ. ಹೀಗಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆ ಘೋಷಿಸಲಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆ. ಯಾವ್ಯಾವ ಜಿಲ್ಲೆ? ಮಂಡ್ಯ ಜಿಲ್ಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇವತ್ತು ಜಿಲ್ಲೆಯ ಎಲ್ಲ ಶಾಲೆಗಳಿಗೆ ಹಾಗೂ ದ್ವಿತೀಯ PU ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಮೈಸೂರು ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜು ಅಂಗನವಾಡಿಗಳಿಗೆ ರಜೆ ನೀಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಅಂಗನವಾಡಿಗಳಿಗೆ ರಜೆ ಘೋಷಿಸಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಅಂಗನವಾಡಿಗಿಂತ ಪದವಿ ಪೂರ್ವ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಗನವಾಡಿಗಿಂತ ಹಿಡಿದು ದ್ವಿತೀಯ PU ಕಾಲೇಜಿಗೆ ರಜೆ ನೀಡಿ ಆದೇಶಿಸಲಾಗಿದೆ. ಕೊಡಗಿನಲ್ಲೂ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ. ರಾಮನಗರ ಜಿಲ್ಲೆಯಲ್ಲೂ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಇದಿಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರ, ಚಾಮರಾಜನಗರ ಜಿಲ್ಲೆಗಳಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಜನರು ಯಾವುದಕ್ಕೂ ಮನೆಯಿಂದ ಹೊರಬರುವ ಮುನ್ನ ಯೋಚಿಸುವುದು ಒಳ್ಳೆಯದು. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಫೆಂಗಲ್ ಚಂಡಮಾರುತ ಎಫೆಕ್ಟ್ ರಾಜ್ಯದ ಕರಾವಳಿಗೂ ತಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಆಳ ಸಮುದ್ರಕ್ಕೆ ತೆರಳಿದ ಬೋಟ್ಗಳು ದಡಕ್ಕೆ ವಾಪಸ್ಸಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬಂಗಾಳ ಕೊಲ್ಲಿಯಲ್ಲಿ ಎದ್ದಿರೋ ಫೆಂಗಲ್ ಚಂಡಮಾರುತ ಅರಬ್ಬಿ ಸಮುದ್ರದತ್ತ ಅಪ್ಪಳಿಸುತ್ತಿದೆ. ರಾಜ್ಯದ ಕರಾವಳಿಯ ಜಿಲ್ಲೆಗಳಲ್ಲೂ ರಣಚಂಡಿಯ ಎಫೆಕ್ಟ್ ತಟ್ಟಿದೆ. ಕಡಲ ನಗರಿ ಮಂಗಳೂರಿನಲ್ಲಿ ಭಾರೀ ಮಳೆಯಾಗ್ತಿದೆ. ಮಂಗಳೂರಲ್ಲಿ ರಸ್ತೆಗಳು ಜಲಾವೃತ. ವರುಣಾರ್ಭಟಕ್ಕೆ ಮಂಗಳೂರು ನಗರದ ಹಲವೆಡೆ ರಸ್ತೆಗಳು ಜಲಾವೃತವಾಗಿವೆ. ನಗರದ ಕೊಟ್ಟಾರ ಚೌಕಿಯಲ್ಲಿ ರಸ್ತೆ ಜಲಮಯವಾಗಿದೆ. ಏಕಾಏಕಿ ಸುರಿದ ಮಳೆಗೆ ರಾಜಕಾಲುವೆ ಭರ್ತಿಯಾಗಿ ರಸ್ತೆ ಮೇಲೆ ನೀರು ಹರಿದಿದೆ. ಮಂಗಳೂರಿನಲ್ಲಿ ಕಡಲು ಪ್ರಕ್ಷುಬ್ಧಗೊಂಡಿದೆ. ಅಲೆಗಳು ಅಬ್ಬರಿಸುತ್ತಿವೆ. ಆಳ ಸಮುದ್ರಕ್ಕೆ ತೆರಳಿದ ಬೋಟ್ಗಳು ಮಂಗಳೂರು ಬಂದರಿಗೆ ಹಿಂದಿರುಗಿ ಲಂಗರು ಹಾಕಿವೆ. ನಾನೀಗ ಮಂಗಳೂರಿನ ಬಂದರ್ನಲ್ಲಿದ್ದೇನೆ. ಇಲ್ಲಿ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಸಾವಿರಾರು ಬೋಟ್ಗಳು ಲಂಗರು ಹಾಕಿರುವಂಥದ್ದು. ಅಂದರೆ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜಾಸ್ತಿ ಆಗಿದೆ. ಹೀಗಾಗಿ ಅಪಾಯ ಎನ್ನುವಂತಹ ದೃಷ್ಟಿಯಲ್ಲಿ ಸಾಕಷ್ಟು ಬೋಟ್ಗಳು ಮಂಗಳೂರಿನ ದಕ್ಕೆಯಲ್ಲಿ ಲಂಗರು ಹಾಕಿರುವಂಥದ್ದು. ಇನ್ನು ಮೀನುಗಾರಿಕಾ ಇಲಾಖೆಯಿಂದ ಸಮುದ್ರಕ್ಕೆ ತೆರಳದಂತೆ ಮೀನುಗಾರರಿಗೆ ಸೂಚನೆ
ಸೂಚನೆ ನೀಡಲಾಗಿದೆ. ಡಿಸೆಂಬರ್ 6ರವರೆಗೆ ಯಾವುದೇ ರೀತಿಯ ಮೀನುಗಾರಿಕೆ ನಡೆಸದಂತೆ ಎಚ್ಚರಿಸಿದೆ. ತಗ್ಗು ಪ್ರದೇಶ, ಕೆರೆ, ನದಿ ತೀರ, ಸಮುದ್ರ ತೀರಕ್ಕೆ ತೆರಳದಂತೆ ಸೂಚನೆ ನೀಡಲಾಗಿದೆ. ಹೌದು, ಇದು ಸರ್ಕಾರದಿಂದ ಸೂಚನೆ ಬಂದಿದೆ. ಯಾಕೆಂತ ಹೇಳಿದ್ರೆ ಈಗ ಪೆಂಗಲ್ ಅನ್ನುವ ಒಂದು ಚಂಡಮಾರುತದ ಎಫೆಕ್ಟ್ ಈ ಭಾಗದಲ್ಲೂ ಬರಬಹುದು ಅನ್ನೋದು, ಆ ಕಾರಣಕ್ಕಾಗಿ ಸಮುದ್ರದಿಂದ ಎಲ್ಲ ಬೋಟುಗಳನ್ನು ಬದಿಗೆ ದಡಕ್ಕೆ ಹತ್ತಿರ ಇರುವ ಯಾವುದೇ ದಡಕ್ಕೂ ಹೋಗ್ಬೋದು ಅಂತೇಳಿ ಆದೇಶ ಆಗಿದೆ. ಅದಕ್ಕೋಸ್ಕರ ಹೆಚ್ಚಾಗಿ ಬರ್ತಾ ಇದೆ. ಅಂದರೆ ಮುಂಚೆನೇ ನಷ್ಟದಲ್ಲಿದ್ದಂಥದ್ದು, ಅಂದರೆ ಸಹಜವಾಗಿ ನಾವು ಡಿಸೆಂಬರ್ ಮತ್ತು ಜನವರಿಯಲ್ಲಿ ಹೆಚ್ಚಿನ ಅಂಶ ನಮಗೆ ನಷ್ಟ ಇರುವಂಥದ್ದು. ಆದರೂ ಅಲ್ಪ ಸ್ವಲ್ಪವಾಗಿ ಕೆಲವೊಂದು ಬೋಟುಗಳು, ಒಂದು 20-30% ಬೋಟುಗಳಿಗೆ ಮೀನಾಗ್ತಾ ಇತ್ತು. ಅದು ಕೂಡ ಈಗ ನಷ್ಟ ಹೊಂದುವಂಥ ಸ್ಥಿತಿ ಬಂದಿದೆ. ಇನ್ನು ಇವತ್ತು ಕೂಡ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಂಗನವಾಡಿಯಿಂದ ದ್ವಿತೀಯ PUCವರೆಗೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಮುಳ್ಳೈ ಮುಗಿಲನ್ ಆದೇಶ ಹೊರಡಿಸಿದ್ದಾರೆ. ಮೊದಲೇ ಕಡಲು ಪ್ರಕ್ಷುಬ್ಧಗೊಂಡಿದೆ. ವರುಣ ಆರ್ಭಟಿಸುತ್ತಿದ್ದಾನೆ. ಆದಷ್ಟು ಜನ ಮನೆಯಲ್ಲಿರೋದೇ ಒಳ್ಳೆಯದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್